ಗುರುಭಕ್ತಿ ಹಾಗೂ ದೈವಭಕ್ತಿ ಇದ್ದರೆ ಯಾರೂ ವ್ಯಕ್ತಿಯನ್ನು ತಡೆಯಲು ಸಾಧ್ಯವಿಲ್ಲ. ಅದು ಕ್ಷೀಣವಾದರೆ ಸಮಸ್ಯೆಗಳು ಉದ್ಭವಿಸಿತು ಎಂದೇ ಅರ್ಥ ಎಂದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿಗಳು ನುಡಿದರು. ಅವರು ಹೊನ್ನಾವರ ತಾಲೂಕಿನ ಕಿಕ್ಕಾರಿನ ನವರಾತ್ರ ನಮಸ್ಯ ಕಾರ್ಯಕ್ರಮದಲ್ಲಿ 3ನೇ ದಿನದ ಲಲಿತೋಪಾಖ್ಯಾನದ ಆಶೀರ್ವಚನ ನೀಡಿದರು. ಜೀವನದಲ್ಲಿ ಬೇಡದ ಸಂಬಂಧಗಳು ಬೇಡ ಎಂದರೂ ಬಂದು ಅಂಟಿಕೊಳ್ಳುತ್ತವೆ. ಒಳ್ಳೆಯ ಸಂಬಂಧಗಳು ದುರ್ಲಭ. ಅದರಲ್ಲಿಯೂ ಮಹಾತ್ಮರ ಸಂಬಂಧಗಳು, ಮಹಾಪುರುಷರ ಸಂಬಂಧಗಳು ಏರ್ಪಡಬೇಕಾದರೆ ಜನ್ಮ ಜನ್ಮಾಂತರಗಳ ಪುಣ್ಯ ಬೇಕು, ಆತ್ಮಶುದ್ಧಿ ಬೇಕು ಎಂದರು. ಮಹಾತ್ಮರ ಜೊತೆಗೆ ಸಂಬಂಧಗಳು ಏರ್ಪಡುವಾಗ ಅವರು ಕೆಲವು ಗೆರೆಗಳನ್ನು ಹಾಕುತ್ತಾರೆ. ಆ ಗೆರೆಗಳನ್ನು ಮೀರಬಾರದು. ಲಕ್ಷ್ಮಣ ರೇಖೆಯನ್ನು ಉಲ್ಲೇಖಿಸಿದ ಶ್ರೀಗಳು ಮಹಾತ್ಮರು ಸಂಬಂಧದ ಪ್ರಾರಂಭದಲ್ಲಿಯೇ ಹಾಕುವ ಗೆರೆಗಳನ್ನು ಮೀರಬಾರದು, ಅದನ್ನು ಮೀರಿದರೆ ಅನರ್ಥ ಉಂಟಾಗುತ್ತದೆ ಎಂದು ವಿವರಿಸಿದರು. ಈ ಸಂದರ್ಭದಲ್ಲಿ ಶ್ರೀ ರಘೋತ್ತಮ ಮಠ ಮಹಾಸಮಿತಿ, ಕ್ರಿಯಾ ಸಮಿತಿ ಹಾಗೂ ಮಾತೃನಮಸ್ಯ ಸಮಿತಿಯ ಅಧ್ಯಕ್ಷ ಸುಬ್ರಾಯ್ ಭಟ್, ಮಾತೃನಮಸ್ಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಭಟ್ ಸೂರಿ, ಮಂಜುನಾಥ್ ಭಟ್ ಸುವರ್ಣಗದ್ದೆ, ಹೊನ್ನಾವರ ಮಂಡಲ ಅಧ್ಯಕ್ಷರಾದ ಆರ್.ಜಿ. ಹೆಗಡೆ, ಜಿ.ಜಿ. ಭಟ್, ಮಾತೃ ವಿಭಾಗದ ಲಲಿತಾ ಹೆಬ್ಬಾರ್, ಕೆ.ಎನ್. ಹೆಗಡೆ ಹಾಗೂ ಮಹಾಸಮಿತಿ, ಕ್ರಿಯಾ ಸಮಿತಿ ಹಾಗೂ ಮಾತೃನಮಸ್ಯ ಸಮಿತಿಯ ಪದಾಧಿಕಾರಿಗಳು, ಗುರುಭಕ್ತ ಸಹಸ್ರಾರು ಜನರು ಹಾಜರಿದ್ದರು. ವಿಶ್ವಂಬರ ಟಿವಿ, ಹೊನ್ನಾವರ. ದುಃಖ ಯಾಕೆಂದರೆ ಒಂದು ದೃಷ್ಟಿ ಈ ಕಡೆ ಹರಿಸಿದ್ದ ಅಷ್ಟೇ ಶಿವ. ಅವಳ ಸೇವೆಗೆ ಒಂದು ಫಲ ಬರುವ ಹೊತ್ತು ಅಷ್ಟೊತ್ತಿಗೆ ಅದು ಭಂಗ ಆಗಿ ಹೋಯ್ತು. ಅವಮಾನ ಯಾಕೆಂದರೆ ತನ್ನ ಸೌಂದರ್ಯದಿಂದ ಶಿವನನ್ನು ಗೆಲ್ಲಲು ಆಗಲಿಲ್ಲ. ನಿನ್ನಿಂದ ರೂಪಂ ಹೃದಯೇನ ಪಾರ್ವತಿ, ತನ್ನ ರೂಪಕ್ಕೆ ಧಿಕ್ಕಾರ ಅಂತ ಹೇಳ್ತಾಳೆ ಪಾರ್ವತಿ. ಯಾಕೆಂದರೆ ಶಿವನನ್ನು ಒಲಿಸ್ಕೊಳ್ಳಿಕ್ಕೆ ಆಗಲಿಲ್ವಲ್ಲ, ಶಿವ ಸಮರ್ಪಿತ ಆಗಲಿಲ್ವಲ್ಲ ರೂಪ ಅದು. ಹಾಗಾಗಿ ಈ ಬಹಿರಂಗದ ರೂಪದಿಂದ ಶಿವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಅಂತರಂಗದ ಸ್ವರೂಪದಿಂದ ಗೆಲ್ತಾನೆ ಎಂಬುದಾಗಿ ಆಕೆ ತಪಸ್ಸಿಗೆ ಹೊರಟು ಹೋದಳು. ಅಲ್ಲಿಂದ ಈ ದೇವತೆಗಳೆಲ್ಲ ಮೇಲಿನ ಕಾಲ್ಕಿದ್ರು. ಇಂದ್ರ ಯಾರ್ಯಾರು ಪುಸರಾಯಿಸಿದ್ರು ಕಾಮನನ್ನು, ಯಾರು ಇಲ್ಲ ಹೀಗೆ ಆಗೋದು ಅಂತ. ಯಾರಿಗಾದರೂ ಗಾಳಿ ಹಾಕಿ, ಅದೇ ಶಬ್ದ ಬಳಸ್ತಾರಲ್ಲೋ, ಗಾಳಿ ಹಾಕಿ ಗುಮೇದಿ ಉಂಟಾಗುವಂತೆ ಮಾಡಿ ಅವನನ್ನು ಮುಂದೆ ಬಿಟ್ಟು ಛೂ ಬಿಟ್ಟು ಅವನು ಮುಂದೆ ಹೋಗಿ ಅವನು ಏನೋ ಒಂದು ದೊಡ್ಡ ಕೆಲಸ ಮಾಡೋಕ್ಕೆ ಹೊರಟು ಅಲ್ಲಿ ಏನೋ ಅನಾಹುತ ಮಾಡ್ಕೊಳ್ಳುವಾಗ ಇವ್ರು ಯಾರೂ ಇಲ್ಲ, ಹಿಂದ್ಗಡೆ ಯಾರೂ ಇಲ್ಲ ಅಂತ, ಎಲ್ಲ ನಾಪತ್ತೆ ಅಂತ. ಹಾಗಾಗಿ ಯಾರು ಗಾಳಿ ಹಾಕ್ತಾರೋ ಅವರೆಲ್ಲ ಜೊತೆಗಿರ್ತಾರೆ ಅಂತ ಏನು ಹೇಳ. ನಿಜವಾದ ದುರ್ಬಲ ಪ್ರಸಂಗ ಬಂದಾಗ ಜೀವನ ಮರಣದ ಗೊತ್ತಾಗೋದು ಹೀಗೆ ಅಂತ. ಸಲಕ್ಷ್ಮೀ ಕಹ, ಜೊತೆಯಲ್ಲಿ ಅಮ್ಮ ಅವರು ಬಂದಿದ್ದಾರೆ ಅಂತ. ನಾರಾಯಣ ದೇವರು ಒಬ್ಬರೇ ಬರಲಿಲ್ಲ ಅಂತ, ಲಕ್ಷ್ಮೀ ದೇವಿ ಬಂದಿದ್ದಾಳೆ ಅಂತ. ಏನೋ ಒಂದಿದೆ, ಒಂದು ಉದ್ದೇಶ ಇದೆ ಅದಕ್ಕೆ ಅಂತ. ಇಲ್ಲದೆ ಅವರು ಹಾಗೆ ಮಾಡೋದಿಲ್ಲ ಅಂತ. ಬ್ರಹ್ಮನನ್ನು ವಿಷ್ಣು ಕೇಳುವಂಥದ್ದು, ಕೇಳು ಬೇಕಾದ ವರವನ್ನು, ಏನು ವರ ಬೇಕು ನಿನಗೆ, ತಪಸ್ಸು ಮಾಡಿದೆಯಲ್ಲ. ಹಾಗೆ ಬ್ರಹ್ಮ ಹೇಳಿದನಂತೆ, ನಿನಗೆ ಸಂತೋಷವಾಗಿದ್ದು ಹೋದಾದರೆ, ನನ್ನ ಮೇಲೆ ನಿನ್ನ ಅನುಗ್ರಹ ಇರೋದು ಹೋದಾದರೆ ಅನಾಯಾಸವಾಗಿ ನನ್ನ ಸೃಷ್ಟಿ ಏನು ಮಾಡಬೇಕು ಅಂತ ಅನುಗ್ರಹ ಮಾಡು. ಎಷ್ಟು ಅಂತೂ ಮಾಡಲಿ, ಪ್ರತಿ ಒಂದನ್ನು ನಾನೇ ಸೃಷ್ಟಿ ಮಾಡಬೇಕು ಅಂದರೆ ಏನು, ಎಲ್ಲಿವರೆಗೆ ಮಾಡಲಿ. ಹಾಗಾಗಿ ಅನಾಯಾಸವಾಗಿ ತಾನಾಗಿ ಸೃಷ್ಟಿಯಾಗಬೇಕು ಅಂತ. ಇವತ್ತಿನ ಕಾಲದ ಭಾಷೆಯಲ್ಲಿ ಹೇಳಬೇಕಂದ್ರೆ ಆಟೋಮ್ಯಾಟೆಡ್ ಮೋಡ್ ಅಂತಿದ್ರೆ, ಒಂದು ತಾನಾಗಿ ಆಗ್ತಾ 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 ಹೋಗ್ಬೇಕು, ಅದರಷ್ಟಕ್ಕದೇ ಅಂಥದ್ದು ಒಂದಿದ್ರೆ ಸುಲಭ ಆಗ್ತಿತ್ತು ಅಂತ ಎನ್ನುವ ಹಾಗಿರುವ ಒಂದು ವರವನ್ನು ಬ್ರಹ್ಮದೇವ ಕೇಳ್ತಾನೆ. ವರ ಕೇಳಿದರೆ ನಾರಾಯಣ ತಿರುಗಿ ಏನು ಮಾತಾಡಲಿಲ್ವಂತೆ. ಲಕ್ಷ್ಮಿಯನ್ನೊಮ್ಮೆ ನೋಡಿದನಂತೆ. ಈಗ ನಾವು ಲಕ್ಷ್ಮಿಯನ್ನು ನೋಡಬೇಕಾಗಿದೆ, ಯಾಕೆಂದರೆ ಚಿತ್ರ ಪೂರ್ತಿಯಾಗಿದೆ, ಆಕೆ ಇದ್ದು ಕತೆ ಮುಂದಕ್ಕಿದೆ. ನಮ್ಮ ಚಿತ್ರಲಕ್ಷ್ಮಿ, ಶ್ರೀಲಕ್ಷ್ಮಿ ಆಕೆಯು ಕೂಡ. ನಾರಾಯಣ ಮಹಾಲಕ್ಷ್ಮಿಯನ್ನು ಉದೈಕ್ಷತ ಅಂತ, ವೀಕ್ಷಿಸಿದ ಅಂತ. ಈ ಎಷ್ಟು ಬಾರಿ ದೃಷ್ಟಿಗೆಲ್ಲ ತುಂಬ ಅರ್ಥ ಇರ್ತದೆ ಇದು ಅಂತ. ಈ ಭಂಡಾಸುರ ಅಂದರೆ ಯಾರು, ಈ ಮೋಹಿನಿ ಅಂದರೆ ಯಾರು ಅಂದರೆ ಎಲ್ಲ ನಮ್ಮ ಜೀವನದ ಭಾಗಗಳು ಇವೆಲ್ಲವೂ ಕೂಡ. ಪ್ರಸ್ತುತದಲ್ಲಿ ಪ್ರಸ್ತುತ ಅಂತ, ಮತ್ತು ನಮ್ಮ ಅಂತರಂಗದಲ್ಲಿ ನಡೆಯುವಂಥ ಘಟನೆಗಳೇ ಇವೆಲ್ಲವೂ ಕೂಡ ಅಂತ. ಎಲ್ಲೋ ಹೊರಗಡೆ ನಡೆದಿತ್ತು ಅಂತ ಅನ್ಕೊಳ್ಬೇಡಿ, ನಮ್ಮ ಅಂತರಂಗವೇ ಭೂಮಿ, ಅಲ್ಲೇ ನಡೀತಕ್ಕಂಥ ಘಟನೆಗಳು ಇವೆಲ್ಲವೂ ಕೂಡ ಅಂತ, ಅಂತರ್ವೇದ್ಯ ಅಂತ. ಹಾಗಾಗಿ ಮಾಯಾಮೋಹಿನಿಯ ಪುನರವತರಣದ ಹೊತ್ತು ಅದು ಸಮೀಪಿಸಿದೆ. ಅದೇನಾಗ್ತದೆ ಅನ್ನೋದನ್ನು ನಾಳೆ ಅವಲೋಕನ ಮಾಡೋಣ. ಲಲಿತಾ ತ್ರಿಪುರ ಸುಂದರಿಯ ಮಹತಿಯನ್ನು ಕೂಡ ನಾಳೆ ಅವಲೋಕನ ಮಾಡೋಣ. ಆಕೆಯ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಹಾಗಾಗಿ ನೋಡಿ, ತತ್ವ ಅಷ್ಟೇ, ಶಿವಭಕ್ತಿ ಮತ್ತು ಗುರುಭಕ್ತಿ, ಅಂದರೆ ಗುರುಭಕ್ತಿ ದೈವಭಕ್ತಿ ಅಂತ ತಗೊಳ್ಳಿ ನೀವು ಅದನ್ನು. ಇದೆರಡು ಇದ್ದರೆ ನಿಮ್ಮನ್ನು ಯಾರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕ್ಷೀಣಿಸ್ತು ಅಂದರೆ ಬಂತು ರೋಗ ಅಂತ ಅರ್ಥ. ಸಮಸ್ಯೆಗಳು
ಬರಲಿಕ್ಕೆ ಆರಂಭ ಆಯಿತು. ಒಂದು ಪತನದ ಹೆಜ್ಜೆಗಳು ಅವೆಲ್ಲವೂ ಕೂಡ ಎರಡನ್ನು ನಾವು ಬಿಡಬಾರ್ದು. ಭಂಡದೈತ್ಯ ಕಲಿಸುವ ಪಾಠ ನಮಗೋದು ಅಂತ, ದೇವತೆಗಳು ಕಲಿಸೋ ಪಾಠ ಎಲ್ಲ ಆಮೇಲೆ ಮತ್ತೆ ನೋಡ್ಕೊಳ್ಳೋಣ ನಿಧಾನಕ್ಕೆ. ಇವನು ಸದ್ಯ ಹತ್ತಿರ ಇದ್ದಾನೆ ಇವನೀಗ, ಅವನ ಅನೇಕ ಗುಣಗಳು ಬಂದ್ಬಿಟ್ಟಿದೆ ಜಗತ್ತಿಗೆಲ್ಲ ಅಂತ. ಅವನ ಪಾಠ ಏನು ಅಂದರೆ, ಶಿವನನ್ನು ಮರಿಬೇಡಿ, ಗುರುವನ್ನು ಮರಿಬೇಡಿ. ಮೊದಲು ಗುರು, ಬಳಿಕ ದೇವರು ಅಂತ, ಇದೆರಡನ್ನು ಬಿಟ್ಟಿರಬಾರ್ದು ಎನ್ನುವ ಪಾಠ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ಉಳ್ಕೊಳ್ಬೇಕು ಅಂತ. ಹರೇ ರಾಮ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.